ಅಲ್ಲ, ಈಗ ಒಂದು ಕೆಲಸ, ನೀವು ಕಾಫಿ ಕುಡಿದು ತಿಂಡಿ ತಿಂದು ಆಯ್ತಲ್ಲ, ಹೊರಡುವುದು ಒಳ್ಳೆಯದ ಅಂತ. ಹೆಚ್ಚೊತ್ತು ಕೂರುವುದು ಬೇಡ. ಮನೆಗಾದರೆ ಮನೆಗೆ, ಇಲ್ಲ ನಿಮ್ಮ ಮೆಸ್ಸಿನ ಹತ್ರಕ್ಕೆ ಹೋಗೋದಾದರೆ ಅಲ್ಲಿಗೆ ಹೋಗಿಬಿಡಿ, ಹೊರಟು ಬಿಡಿ ಅನಿಲ. ಹಾಗೆ ಹೊತ್ತಾ ಇದು ಎಂತಕ್ಕೆ ಹಿಂಗೆ ಹೇಳ್ತೀರಿ ಸಂಜೀವಣ್ಣ? ನಾವೇ ಹೋಗ್ತೀನಿ ಅಂದರೂ ಒಬ್ಬನಿಗೆ ಇಲ್ಲಿ ಬೇಜಾರಾಗ್ತದೆ ಮಾರೇ, ಸ್ವಲ್ಪ ಹೊತ್ತು ಕೂತ್ಕ ಅಂತಿದ್ರಿ. ಈಗ ನೋಡಿದ್ರೆ ಮೂರು ಜನನು ಹೋಗಿ ಅಂತ ಹೇಳ್ತಿದ್ದೀರಲ್ಲ. ನಿಮಗೆ ಎಂತ ಹೋಟ್ಲು ಬಾಗಿಲು ಹಾಕ್ಬೇಕಾ? ಹಾಕದಾರ ಹಾಕಿ, ನಾವೇನು ಬೇಡ ಅನ್ನಲ್ಲ ಮರ್ರ. ಅದು ನೇರವಾಗಿ ಹೇಳಿದ್ರೆ ಆಯ್ತು. ನೀವು ಮನೆಗೆ ಹೋಗಿ ಅಂದರೆ ಹೋತೀವಿ, ನಾವೇನು ಇಲ್ಲೇ ಕೂರಕ್ಕೇನು ಬಂದಿದ್ದಲ್ಲ. ಅನಿಲ, ನಿನಗೆಲ್ಲ ಸೂಕ್ಷ್ಮ ಗೊತ್ತಾಗ್ತದೆ, ಅರ್ಥ ಮಾಡ್ಕೊಳ್ತೆ ಅಂತ ಅಂದ್ಕೊಂಡಿದ್ದೆ ಮಾರಯ್ಯ. ಹಾಗೇನಿಲ್ಲ, ನೀನು ಎಲ್ಲರ ಹಾಗೆಯೇ. ವಿಷಯ ಏನು ಗೊತ್ತೇ, ನಾನೇನು ಸುಮ್ಮನೆ ಹೇಳಿದ್ದಲ್ಲ ಮಾರಯ್ಯ. ಶೇಖರಗೌಡರು ಇದ್ದಾರಲ್ಲ, ಇಷ್ಟೊತ್ತು ಇಲ್ಲೇ ಕೂತಿದ್ದರು. ಯಾರದ್ದು ಫೋನ್ ಬಂದು ಹೇಳಿ ಹೋಗಿದ್ದಾರೆ, ಬರ್ತೇನೆ ಈಗ ಅಂತ ಹೇಳಿ ಹೋಗಿದ್ದಾರೆ. ಅವರು ಬರುವುದು, ನಿಮಗೆ ಮತ್ತೆ ಮಾತಿಗೆ ಮಾತು ಬೆಳೆಯುವುದು ಇವೆಲ್ಲ ಯಾಕೆ ಬೇಕು? ಅದಕ್ಕೆ ಹೇಳಿದ್ದು, ಅವರು ಬರುವ ಮುಂಚೆ ನೀವು ಹೋಗಿಬಿಡಿ ಎಂದು. ಅಲ್ಲ, ನಿಮ್ದೊಳ್ಳೆ ಕಥೆ ಆತಲ್ಲ. ಶೇಖರಣ್ಣ ಬಂದ್ರೆ ಏನು ಅವರೇ ನಮ್ಮ ಇದರಲ್ಲಿ ಕುಡಿತಾರ, ನಮ್ಮ ಇದ್ರಲ್ಲಿ ತಿಂತಾರ? ಅವ್ರ ಕೆಲಸ ಏನದೆ ಅವ್ರು ಮಾಡ್ಕಿತಾರೆ, ಅದಕ್ಕೆ ನಾನು ಯಾಕೆ ಇದು ಮಾಡ್ಬೇಕು? ಅಲ್ಲ, ಇಲ್ಲೇ ಕೂರ್ಬೇಕು ಅಂತ ನಮ್ಮ ಉದ್ದೇಶ ಏನಲ್ಲ. ನಮಗೆ ಟೈಮ್ ಆತು, ನಾವು ಮನೆಗೆ ಹೋಗ್ತೀವಿ. ಅಲ್ಲ ಹಾಗಲ್ಲ ಗುಂಡಪ್ಪ ಗೌಡ್ರೆ, ಈಗ ಪಾಪಣ್ಣಗೂ ಅನಿಲಾಗೂ ಶೇಖರಗೌಡ್ರಿಗೂ ಆಗುವುದಿಲ್ಲ ಅಲ್ಲವಾ? ಈಗ ನಮಗಾಗಿದ್ದವರು ನೋಡಿದರೆ ನಮ್ಮ ಸುದ್ದಿಯೇ ಮಾತಾಡ್ತಾರೆ ಅನ್ನಿಸೋದು. ಯಾರ ಹತ್ರ ಏನೇ ಹೇಳಿದರು ಆ ರಗಳೆಯೇ ಬೇಡ, ಆ ಜಾಗದಿಂದ ನಾವು ದೂರ ಇದ್ದರೆ ಆಯಿತು. ಇಲ್ಲ, ಹಂಗೇನಾಗಲ್ಲ. ನೀವು ತಲೆ ಬಿಸಿ ಮಾಡ್ಕಿಬಿಡಿ, ನಾನು ಇದ್ದೀನಿ ಇಲ್ಲಿ. ಅಲ್ಲ, ಇದು ಹೊತ್ತು ಆತ ಪಾಪಣ್ಣ, ಹೋಗೋದಿತ್ತೇನ ನಾವು? ಅನಿಲ, ಸಂಜೀವಣ್ಣ ಹೇಳೋದು ಒಂದಕ್ಕೆ ಹೌದಯ್ಯ. ನನಗಂತೂ ಅವನು ನೆಳ್ಳು ಸೋಕಿದ್ರೂ ನನ್ನ ರಕ್ತ ಕುದೀತದೆ. ನಾನೇನು ಮಾಡ್ತೀನೋ ನನಗೆ ಗೊತ್ತಾಗಲ್ಲ. ಬೇಡ, ಸುಮ್ಮನಿರು, ಹೋಗೋಣ. ಇಲ್ಲದೆ ಹೋದ್ರೆ ಅಗಳೆ ಯಾಕೆ? ಮೊದಲೇ ಗ್ರಾಚಾರ ಸರಿ ಇಲ್ಲ ಮಾರಯ್ಯ. ಪಾಪಣ್ಣ, ನಂಗೆ ಹೇಳ್ತಿದ್ರಿ ಮಾರಯ್ಯ ನೀವಿಬ್ರು, ಈಗ ನೋಡಿದ್ರೆ ನೀವೇ ಹಂಗೆ ಮಾಡ್ತಿದ್ದೀರಿ. ಎಂತಕ್ಕೆ ಹಂಗೆ ಒಬ್ಬ ಮನುಷ್ಯನ ಮೇಲೆ ಮಚ್ಚ ಸಾಧಿಸ್ಬೇಕು ನೋಡೋಣ ಹೇಳ? ಗುಂಡಪ್ಪಣ್ಣ, ಗೊತ್ತಿದ್ದು ಮಾತಾಡ್ತಿರಲ್ರಿ. ಅಲ್ಲ, ಹೌದು, ಗೊತ್ತಿದ್ದ ಅಂದ್ರೆ ಈಗ ನಮಗೆ ಗೊತ್ತಿದ್ದೆ ಸತ್ಯ ಅಂತ ಹೆಂಗೆ ಹೇಳೋಣ? ನಾವೇನು ಕಣ್ಣಾರ ನೋಡಿವಾ? ಅವ್ರಿವ್ರ ಮಾತು ಕಟ್ಕೊಂಡು ನಾವು ಮುಂದೆ ಸತಿ ಯಾವ ನಿರ್ಧಾರಕ್ಕೂ ಬರೋಕ್ಕಾಗಲ್ಲ. ನಮ್ಮ ಪಾಡಿಗೆ ನಾವು ಕೂತ್ಕೊಳ್ಳೋಣ. ಏನಾದ್ರು ಮಾಡಿದಿದ್ರೆ ಅವ್ರ ಕರ್ಮಕ್ಕೆ ಅವ್ರು ಹೋಗ್ತಾರೆ. ಇದು ಸಂಜೀವಣ್ಣನ ಹೋಟ್ಲು, ಶೇಖರಣ್ಣನ ಹೋಟ್ಲ ಏನಾರ ಎದ್ದು ಹೋಗ್ಬೇಕು ಅನ್ನಕ್ಕೆ? ಅಲ್ಲ, ಇದ್ರ ಹೋಗೋಣ ಮರಯ್ಯ. ಈಗ ಗುಂಡಪ್ಪಣ್ಣ ಶೇಖರಣ್ಣನ ಹತ್ರ ಮಾತಾಡೋಕ್ಕಾಗೇ ಹಿಂಗೆ ಮಾಡಿದ್ರು ಅಂತ ಹೇಳಿದ್ರೆ ನೀವು ಹುಡುಗರು, ಅದಕ್ಕೂ ಏನು ಕಮ್ಮಿ ಮಾಡೋರಲ್ಲ. ಹೇಳಿ, ಹೋಗೋಣ ನಡೀರಿ. ಕೇಳಿಸ್ತಾ ಇದೆ ಹೇಳಿ. ಹೌದು, ನಾವು ಲೋಟನೂ ಮಾಡ್ತೀವಿ. ಲೋಟ ಬೇಡ ಅಂತ ಹೇಳಿದ್ದೆ, ನನ್ನ ಮಗಂದೇ, ಅವಂದೇ ಬಲವಂತಕ್ಕೆ ಅದನ್ನು ಸೇರಿಸಿ ತಂದಂಗಾತು. ಎಲ್ಲ ಏನು ಮಾಡಲ್ಲ ಅದನ್ನು ನಾವು ಮಾಡಿದ್ರು ಮಾತ್ರ ನಾವು ಅವ್ರಕ್ಕಿಂತ ಮುಂದೆ ಹೋದಂಗಾಗ್ತದೆ ಅಂಥೇಳಿ ಅವನೇ ಐಡಿಯಾ ಕೊಟ್ಟಿದ್ದು. ಬಿಸ್ನೆಸ್ ಐಡಿಯಾ ಎಲ್ಲ ಭಾಳ ಚೆನ್ನಾಗದೆ ಅವನಿಗೆ. ಸಣ್ಣ ವಯಸ್ಸಾದರೂ ಚೆನ್ನಾಗದೆ, ಅವನೇ ಐಡಿಯಾ ಕೊಟ್ಟ. ಹಾಗಾಗಿ ಈ ಮಿಷಿನಿಂದು ಎಲ್ಲ ಅವಂದೇ ಐಡಿಯಾ. ಯಾವ್ದಾದ್ರು ಒಂದು ಪರ್ಮನೆಂಟ್ ಅಂತ ಇರಬೇಕು. ಅವಾಗವಾಗ ನಾವು ಹಿಂಗೆ ಬಿಸ್ನೆಸ್ ಚೇಂಜ್ ಮಾಡ್ತಾ ಇದ್ದರೆ ಆಗಲ್ಲ ಅಂತ ಹೇಳಿ ಅವನೇ ಮುನ್ನಿತ್ತು ಎಲ್ಲ ಇದು ಮಾಡ್ದ. ಅನಿಲ, ಇಲ್ಲೇ ಬಂದು ಸತ್ನೇನ ಮರೆಯ. ಹೋಗೋಣ ನಡಿ. ಬೇಡ, ಹೋಗೋಣ ನಡಿ. ಅದು ಹಂಗಾಗಲ್ಲ ಪಾಪಣ್ಣಣ್ಣ. ಹೋಗೋದಾದ್ರೂ ನಾವು ಅವಾಗಲೇ ಎದ್ದು ಹೋಗ್ಬೇಕಿತ್ತು. ಈಗ ಅವ್ರು ಬಂದಕ್ಕೂ ಎದ್ದು ಹೋದರೆ ಅವ್ರು ಬಂದಿದ್ದಕ್ಕೆ ಎದ್ದು ಹೋದು ಅಂತ ಆಗ್ತದೆ. ಅವರಂತೂ ನನ್ನ ನೋಡಿ ಹೆದರ್ಕಿಂಡೇ ಎದ್ದು ಹೋದ್ರು ಅಂತಾರೆ ನೋಡಿ ಬೇಕಾರೆ. ನಾವೇ ಎಂತಕ್ಕೆ ಅಂತ ಮಾತಿಗೆ ದಾರಿ ಮಾಡಿಕೊಡ್ಬೇಕು? ಸ್ವಲ್ಪ ಹೊತ್ತು ಕೂರೋಣ.
ಏನು ಅವ್ರೇನು ತಿಂತಾರ ನಮ್ಮನ್ನು? ಇನ್ನೊಂದು 2-3 ನಿಮಿಷ ಕೂತು ಆಮೇಲೆ ಎದ್ದು ಹೋಗೋಣ. ಸುಮ್ಮನಿರಿ, ನಿಮ್ಮ ಪಾಡಿಗೆ ನೀವು ಬೇರೆ ಅಂತಾರೆ ಮಾತಾಡ್ತಾ ಇರಿ. ಹಾಂ ಹಾಂ, ನನ್ನ ಮಗನ ನಂಬರೇ ಕಳಿಸ್ತೀನಿ ನಿಮಗೆ. ನೀವು ಎಂತ ಬೇಕಿರೋ ಅವನನ್ನೇ ಕಾಂಟ್ಯಾಕ್ಟ್ ಮಾಡಿ. ಕಳಿಸ್ತೀನಿ, ನಂಬರ್ ಕಳಿಸ್ತೀನಿ. ಅದು ನಂಗೆ ಗೊತ್ತಾಗಲ್ಲ ಮಾರ, ಹೆಂಗೆ ಕಳಿಸೋದು ಏನು ಎತ್ತ ಅಂತ. ಮನೆಗೆ ಹೋದವ ನನ್ನ ಮಗಗೆ ಕೊಡ್ತೀನಿ ಈ ನಂಬರು, ಅವನು ಕಳಿಸ್ತಾನೆ. ಹಾಂ ಹಾಂ ಹಾಂ, ಸರಿ. ನಾನಿನ್ನು ಬರಲಾ? ನನ್ನ ಸ್ನೇಹಿತರೊಬ್ಬರು ಇಲ್ಲೇ ಕೂತಾರೆ, ಸ್ವಲ್ಪ ಮಾತಾಡೋದಿತ್ತು. ಬರಲಾ? ಹಾಂ. ನೋಡ, ಅವ್ನು ಹೇಳದ್ ನೋಡ, ಸ್ನೇಹಿತರಂತೆ. ಗುಂಡಪ್ಪಣ್ಣಗೆ ಹೇಳಿದ್ದದು. ನನಗೂ ಗೊತ್ತಾಯ್ತು ಮರ್ರ, ಸುಮ್ಮನಿರಿ ನೀವು. ಓ, ಏನು ಮತ್ತೆ ಗುಂಡಪ್ಪಣ್ಣ, ಅಪರೂಪಕ್ಕೊಂದ್ಸತಿ ಸಿಗ್ತಿದ್ದೀರಿ ಮಾರ್ರ. ಕೆಲಸ ಎಲ್ಲ ಮುಗಿಸಿ ಬಂದ್ರೇನ? ಓ ಶೇಖರಣ್ಣನ, ಹ್ಞೂ, ಈ ಕೆಲಸ ಎಲ್ಲ ಮುಗ್ದಂಗೆ ಮತ್ತೆಂತ. ಅಡಿಕೆ ಕೊಯ್ಲೆಲ್ಲ ಹೆಂಗಿದ್ರು ಸುಲಭ ಆಗ್ಯದ ಈ ಸತಿ. ಅಡಿಕೆ ಕೊಯ್ಲು ಮುಗೀತು. ಇಲ್ಲಿ ನಾವು ಮಿಷಿನ್ ಹತ್ರಕ್ಕೆ ಒಂಚೂರು ಬಂದಿದ್ವಾ, ಸುಮಾರು ಹೊತ್ತು ಕೂತು ಬೇಜಾರಾದಂಗೆ ಆತ ಮಾರ್ರ. ಹಾಗಾಗಿ ಒಂದು ಲೋಟ ಎಂತಾರು ಕುಡ್ಕೊಂಡು ಹೋಗೋಣ ಅಂತ ಬಂದು. ಓಹೋ, ನನ್ನ ಮಗನೂ ಹೇಳ್ತಿದ್ದ, ಅಂದ್ಕೊಂಡಷ್ಟು ಸುಲಭ ಅಲ್ಲ ಅದು, ಮಾಡೋದು ಭಾಳ ಕಷ್ಟ ಅದೇ ಅಂತ. ಆದರೂ ಒಳ್ಳೆ ಖುಷಿಲಿ ಮಾಡ್ತಾನೆ ಮಾತ್ರ. ಎಂಥ ಆರ್ಡ್ರ್ ಮಾರ, ನಮ್ಗೆ ಸಾಕು ಬೇಕಾಗಿ ಹೋತು. ಬೇರೆ ಯಾರಿಗಾರು ಹೇಳಿ ಅಂದರೆ ಕೇಳಲ್ಲ, ಫೋನ್ ಅಟೆಂಡ್ ಮಾಡಿ ಸಾಕಾಗ್ತದೆ. ಇದು ಸಂಜೀವಣ್ಣ, ಎಂತ ಅದೇ? ನಿಮಗೆ ಎಂತ ಬೇಕು ಶೇಖರ ಗೌಡ್ರೆ? ಪಾಪಣ್ಣ ಅನಿಲ ಬೇಜಾರಿಲ್ದಿದ್ರೆ ಎದ್ದು ಹೋಗ್ಲಿಕ್ಕಾಗ್ತದ? ನಮ್ಮಲ್ಲಿ ಜಾಗ ಸ್ವಲ್ಪ ಇರುವುದು ಮಾರಾಯ. ಹ್ಞೂ ಸಂಜೀವಣ್ಣ, ಅದಕ್ಕೆ ಯಾಕೆ ಅಷ್ಟು ಇದು ಮಾಡ್ಕೊತೀರಿ? ನಾವು ಹೊರಟಿದ್ದು, ನಮಗೂ ಅಲ್ಲಿ ಕೆಲಸ ಅದೇ ಮಾರ್ರ. ಪಾಪಣ್ಣಣ್ಣ, ಹೇಳಿ ಹೋಗೋಣ. ಗುಂಡಪ್ಪವ ಬತ್ತೀರಾ ತಡನ? ಅಲ್ಲ, ಬತ್ತೀನ್ರ. ನಾನೊಂದು ತಡ ಒಂದೇ ಅಂತಕ್ಕೆ ಕೆಲಸ 3 ಜನಕ್ಕೂ ಅದೇ. ಬತ್ತೀನಿ ನಡೀರಿ. ಅಲ್ಲ ಮರ ಗುಂಡಪ್ಪಣ್ಣ, ಕೂತ್ಕೊಳ್ರಿ ಸ್ವಲ್ಪ ಹೊತ್ತು. ಈಗಷ್ಟೇ ಬಂದೀನಿ ಮಾರ, ಒಬ್ಬರೇ ಕೂತ್ಕೋಬೇಕು. ಕೂತ್ಕೊಳ್ಳಿ. ಅವರಿಗೇನೋ ನನ್ನ ಕಂಡ್ರೆ ಆಗಲ್ಲ, ಹೋಗ್ತಾರೆ ಅಂದರೆ ನೀವೆಂತಕ್ಕೆ ಇಷ್ಟು ಬೇಗ ಹೋಗ್ತಿದ್ದೀರಿ? ನೀವೆಂತಕ್ಕೆ ಅಷ್ಟು ಹೆದ್ರದ್ ಮಾರ್ರ ಅವರಿಗೆ? ಇಲ್ಲಪ್ಪ, ಹೆದ್ರಿಕೆ ಅಂತ ಇಲ್ಲ. ಅಲ್ಲಿ ಕೆಲಸ ಸುಮಾರು ಅದೇ. ಆರ್ಡ್ರ್ ಭಾಳ ಬಂದವೆ ಮಾರ. ನಮಗೆ ಟೈಮಿಗೆ ಸರಿಯಾಗಿ ಮಾಡೋಕ್ಕಾಗಲ್ಲ, ಭಾಳ ಗೋಳಾಗಿದೆ. ಹಾಗಾಗಿ ಇವತ್ತೇನು 12 ಗಂಟೆ ತನಕ ಇಲ್ಲೇ ಇರ್ಬೇಕೇನೋ. ನೀವು ಕೂತ್ಕೊಳ್ಳಿ, ಕಾಪಿನ ತಿಂಡಿನ ಅಂತ ಕುಡ್ಕೊಂಡು ಹೋಗಿ ಇನ್ನೊಂದು ಸಿಕ್ಕನಾತ. ನೋಡಿದ್ರ ಸಂಜೀವಣ್ಣ, ನಾ ಹೇಳಿದ್ರೆ ನಂಬ್ತಿರ್ಲ ನೀವು. ಹೆದರಿಕೆ ನೋಡಿ ಹೆಂಗದೆ. ಕಾನೂನು ಮಾಡಿದಷ್ಟು ಸುಲಭ ಅಲ್ಲ ಅಂತ ಗೊತ್ತಾಗ್ಯದ ಈಗ. ಬಂದಕ್ಕೂ ಹೆದರಿ ಹೋಗೋದು ನೋಡಿ ಹೆಂಗೆ ಅಂತ. ಗುಂಡಪ್ಪಣ್ಣ ಒಬ್ಬರು ಅವ್ರ ಜೊತೆನೇ ಸೇರ್ಕಿದ್ದಾರೆ. ಇಲ್ಲ, ಹೆದರಿ ಹೋದದ್ದಲ್ಲ ಶೇಖರ ಗೌಡ್ರೆ. ಅವರು ಬಂದು ಬಹಳ ಹೊತ್ತಾಗಿತ್ತು, ಬೇಗ ಹೋಗಬೇಕು ಬೇರೆ ಹೇಳ್ತಾ ಇದ್ರು. ನಾನೇ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು, ಸ್ವಲ್ಪ ಹೊತ್ತು ಇರಿ ಅಂತ. ಒಬ್ಬನಿಗೆ ಬೇಜಾರಾಗ್ತದಲ್ಲ, ಹಾಗಾಗಿ. ಈಗ ನೀವು ಬಂದ್ರಲ್ಲ, ಮತ್ತಿನ್ನೇನು ಅಂತ ನಾನೇ ಹೋಗಲು ಹೇಳಿದೆ ಅಷ್ಟೇ. ಹಾಂ, ನೀವೆಲ್ಲಿ ಅವ್ರನ್ನ ಬಿಟ್ಟು ಕೊಡ್ತೀರಿ? ಒಂದು ಲೋಟ ಕಾಫಿನ ಟೀನ ತಗೊಬನ್ನಿ.